ಒಂದು ತುತ್ತು ಅನ್ನವನ್ನ ನೀವು ಬಾಯೊಳಗೆ ಹಾಕುವಾಗ ಹೇಮರೆಡ್ಡಿ ಮಲ್ಲಮ್ಮಗೆ ಏನು ಬೇಡಿಕೊಂಡು ತುತ್ತು ಹಾಕ್ರಿ ಅಂತಂದ್ರ, ಯಾವ ರೈತ ತನ್ನ ಭೂಮಿಯೊಳಗೆ ಬೆವರು ಸುರಿಸಿ ದುಡ್ದಾನಲ್ಲ, ಆ ರೈತನ ಹೆಂಡತಿ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ಎಂದೂ ಕೂಡ ಸಾಲದೊಳಗೆ ಬಡತನದೊಳಗೆ ನರಳುವಂಗ ಆಗದೇ ಇರಲಿ ಅಂತೇಳಿ ಹೇಮರೆಡ್ಡಿ ಮಲ್ಲಮ್ಮಗೆ ಬೇಡ್ಕೊಂಡು ಬಾಯಾಗ ತುತ್ತು ಹಾಕ್ರಿ. ಮತ್ತು ನಿಮ್ಮ ಮನೆಯೊಳಗೆ ಯಾರೇ ಮಹಾತ್ಮರು ರಾಜಕೀಯ ವ್ಯಕ್ತಿಗಳು ಮನೆಗೆ ಬಂದಿರ್ತಾರೆ, 4 ಜನ ಮಕ್ಕಳು ಇರ್ತಾವೆ. ಏನು ಪರಿಚಯ ಮಾಡಿಸ್ತೀರಿ? ಒಬ್ಬ ಡಾಕ್ಟರ್ ಅದಾನ್ರಿ, ಇಂಜಿನಿಯರ್ ಅದಾನ, ಇನ್ನೊಬ್ಬ ಪೊಲೀಸ್ ಅದಾನ್ರಿ, ಹೊಲದಾಗ ಕೆಲಸ ಮಾಡೋ ಅದಾನ ಬಿಡ್ರಿ ಅಂತೀರಿ. ಇನ್ನು ಮ್ಯಾಗ ಹಂಗ ಅನ್ನಬೇಡ್ರಿ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ, ಮೇಲು ಕೀಳು ಅನ್ಲಾರ್ದ ಭೂಮಿ ತಾಯಿ ಮಡಿಲಿನೊಳಗೆ ಬೆವರು ಸುರೇಶ್ ಅನ್ನವನ್ನ ದುಡಿದು ಈ ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂಥ ಶ್ರೇಷ್ಠ ರೈತ ನನ್ನ ಮಗ ಅದನ್ನಂತ ಅಭಿಮಾನ್ಯ ಪರಿಚಯ ಮಾಡಿಸ್ರಿ. ಇನ್ನು ಮ್ಯಾಗ ಮೊನ್ನೆ ಗೌಡ್ರ ನಾವು ಸಿದ್ದರಾಮಯ್ಯನವ್ರಿಗೆ ಒಂದು ಮನವಿ ಕೊಟ್ಟಿವಿ, ಅಧ್ಯಕ್ಷರೆಲ್ಲ ಮುಖಂಡರ ನೇತೃತ್ವಗಳು. ಏನು ಕೊಟ್ಟಿವಿ ಅಂದ್ರೆ, ಈ ಸರ್ಕಾರಿ ನೌಕರಿ ಇದ್ದವ್ರಿಗೆ 62 ವರ್ಷ ಆಗ ಪೆನ್ಷನ್ ಬರ್ತೈತಲ್ಲ, ನಿವೃತ್ತಿ ವೇತನ. ನಾವು ಏನು ಕೇಳಿವಿ, ಮನವಿ ಏನು ಕೊಟ್ಟಿವಿ ಅಂದ್ರೆ, 31 ಜಿಲ್ಲೆಗಳು ಇರ್ತಕ್ಕಂಥ ಗಂಡ ಹೆಂಡತಿ ಇರ್ತಕ್ಕಂಥ ರೈತ ಕುಟುಂಬಕ್ಕೆ 60 ವರ್ಷ ಆದ ನಂತರ ಪ್ರತಿ ತಿಂಗಳಿಗೆ 10,000 ರೂಪಾಯಿ ಪೆನ್ಷನ್ ಕೊಡ್ಬೇಕಂತ ನಾವು ಕೇಳಿವಿ. ಬೇಕು ಬೇಡ್ರಿ ಪೆನ್ಷನ್? ಹಾಂ, ಇನ್ನೊಂದೈತಿ ಕೇಳಿ. ಕರ್ನಾಟಕದೊಳಗೆ ಬಾಗಲಕೋಟೆಯಿಂದ ಬೆಳಗಾವಿ ಮಠ ಸುವರ್ಣಸೌಧಕ್ಕೆ ಪಾದಯಾತ್ರೆ ಮಾಡ್ಬೇಕಂತ ಮಾಡೀವಿ. ಎದರ ಸಲುವಾಗಿ? ನೀರು, ಕರೆಂಟ್, ಕಬ್ಬಲ್ಲ. ಸಂಪೂರ್ಣ ಕರ್ನಾಟಕದೊಳಗೆ ಬಾರ್ಗಳು ಬಂದಾಗಿ ಸಾರಾಯಿ ಬಂದಾಗಬೇಕಂತ ಪಾದಯಾತ್ರೆ ಮಾಡ್ಬೇಕಂತ ಮಾಡೀವಿ. ಕೈ ಎತ್ತರ ನೋಡೋನು. ಈ ಕಡೆ ಕೇಳ್ತೀನಿ ಮೊದಲು, ಯಾವ ಅವ್ರು ಕುಡಿಯೋದು ಬಿಟ್ರೆ ಚಲೋ ಇಲ್ಲ ನಿಮಗೆ? ಮತ್ತು ಕೈ ಎತ್ತರಲ್ಲ ಮ್ಯಾಗ. ಕುಡಿದು ಬಂದು ಜಗಳ ತೆಗೆದ್ರೆ ಚಲೋನು. ಗೌಡ್ರಿ ಈ ಕಡೆ ಅರ್ಧ ಮಂದಿ ಎತ್ತವಾರ್ರಿ. ಇದು 6 ಗಂಟೆ ಒಳಗೆ ಕೇಳ್ರಿ ಎತ್ತಿದ್ರಿ ಅವರು. ಈಗ 9 ಆಗೈತೆ ಬೇಡತ್ತಾರ್ರಿ ಅವರು. ಗುರುಗಳು ಯಾವಾಗ ಬಿಟ್ಟಾರು ಸ್ವಲ್ಪ ಕಡೆ ಯಾವಾಗ ಹಾದಿನಂತೈತೆ ನೋಡ್ರಿ ಮಂದಿ. ಇನ್ನೊಂದದ, ನಾವು ಸ್ವಲ್ಪ ನೇರವಾಗಿ ತಮ್ಮ ಜೊತೆ ಹಾಸ್ಯದ ಮೂಲಕ ಕೇಳ್ತೀನಿ. ನೀವೆಲ್ಲರೂ ರೈತರದೀರಿ, ಮನ್ಯಾಗ ಏನು ಮಾತಾಡ್ತೀರಿ? ರೈತರ ಮಕ್ಕಳಿಗೆ ಹೆಣ್ಣು ಕೊಡಂಗಿಲ್ಲ ಅಂತೀರಿ ನೀವೆಲ್ಲ. ನೀವೆಲ್ಲರೂ ರೈತರದಿರಿ, ಭಗವಂತನ ಸಾಕ್ಷಿಯಾಗಿ ಕೈ ಎತ್ತರಪ್ಪ. ನಿಮ್ಮ ಮಕ್ಕಳನ್ನ ಯಾರೇ ನೀವು ರೈತರಿಗೆ ಕೊಡ್ತೀರೇನ್ರಿ? ಹೆಣ್ಮಕ್ಕಳನ್ನ ಯಾರೂ ಕೊಡಂಗಿಲ್ಲವ? ನೀವೆಲ್ಲ ನೌಕರಸ್ಥರದಿರಿ. ಗೌಡ್ರ ಇವರೆಲ್ಲ ನೌಕರಿ ಅದಾರ್ರಿ. ಹಾಂ ತಾಯಿ, ಇನ್ನೊಂದು 2-3 ಗುರ್ಲಾಪುರ ಹೋರಾಟದಾಗ ನಿಮ್ಮೂರವರು ನೀವು ರೊಟ್ಟಿ ಮಾಡಿ ಬುತ್ತಿ ಕಟ್ಟಿ ಕೊಟ್ರಿ ಅಂತಂದ್ರೆ ಕಬ್ಬಿಗೆ 5,500 ರೂಪಾಯಿ ಟನ್ ಬೆಲೆ ಆತಂದ್ರೆ ಬೆಂಗಳೂರು ದೆಲೆ ಅವರೆಲ್ಲ ನಿಮ್ಮ ಊರಾಗ ದುಡ್ಯಾಕೆ ಬರ್ತಾರ. ನೀವು ನಿಜವಾದ ಜಮೀನ್ದಾರ್ ಹಾಕಿರಿ. ಜಗತ್ತಿನ ಮುಂದೆ ಎಂದೂ ಹಿಂಗೆ ಕೈ ಒಡ್ಲಾರ್ದ ಒಬ್ಬ ವ್ಯಕ್ತಿ ಅಂದ್ರೆ ರೈತ. ಇವತ್ತು ಹೇಮರೆಡ್ಡಿ ಮಲ್ಲಮ್ಮನ ಮುಂದೆ, ಮೂರ್ತಿ ಮುಂದೆ, ವೇಮನ ಮಹರ್ಷಿಗಳ ಮುಂದೆ ಬೆಳಗ್ಗೆ ಎದ್ದು ನೈವೇದ್ಯ ಅನ್ನ ಒಯ್ತಿರಲ್ಲ, ದುಡ್ದವ ಯಾರ? ರೈತ ದೊಡ್ಡವ. 10 ವರ್ಷದೊಳಗೆ 1 ಎಕರೆ ಭೂಮಿಗೆ 1 ಕೋಟಿ 2 ಕೋಟಿ ಕಿಮ್ಮತ್ತಾಗ್ತದೆ. ಜಗತ್ತಿನ ನಿಜವಾದ ಮಾಲೀಕ್ ಜಮೀನ್ದಾರ್ ಯಾರಂದ್ರೆ ರೈತ. ಈ ದೊಡ್ಡವದಾನ. ನಿಮಗೇನು ತಲೆಯಾಗ ಹೋಗ್ತದಾರ? ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು, ದೆಹಲಿ ಒಳಗೆ ಗಟಾರ ಬಡಿಲಿ, ರೋಡ್ ಹಡ್ಲಿ, ಸರ್ಕಾರಿ ನೌಕರಿನ ಬೇಕು. ಗೌಡ್ರಿ ಇನ್ನೊಂದದ ಇವ್ರದ ಕೇಳಿರಿಲ್ಲ ಅಧ್ಯಕ್ಷರು ನೀವು? ಹೆಣ್ಣು ನೋಡಕ್ಕೆ ಹೋಗಿರ್ತಾರಲ್ಲ ಇವರೆಲ್ಲ, ಹಿರಿಯರು ಗಟ್ಟಿ ಮಾಡಿ ಹೊರಗೆ ಬಂದಿರ್ತಾರ. ಅವಂಗೆ ಹೊಲ ಇರಬೇಕು, ದುಡಿಬಾರ್ದು, ಮನಿ ಚಲೋ ಇರಬೇಕು. ಇನ್ನೊಂದದಾರ ಇವ್ರದ ಎಷ್ಟು ಚಂದ ಕೇಳ್ತಿರ್ತಾರೆ ನೋಡ್ಬೇಕು ಇವರು. ನನಗೂ ಈಗ ಗೊತ್ತಾಗ್ಯದ, ಸನ್ಯಾಸಿ ನನಗರ ಹೆಂಗೆ ಗೊತ್ತರಿ. ಈಗ ಮನೆ 1-2 ಕಡೆ ಮನ್ಯಾಗ ಕೇಳಿಸ್ಕೊಂತ ಕಿವಿಗೆ ಬಿದ್ದಾಗ ಗೊತ್ತಾಗ್ಯದ್ರಿ. ಹುಡುಗ ಭಾಳ ಚಲೋ ಅದಾನ, ಮನಿ ಗಟ್ಟಿ ಆಗೈತ್ರಿ, ನಾವು ಕೊಡಾಕ್ ಮನಸ್ಸಿಗೆ ಅದು. ಆದ್ರೆ ಅತ್ತಿ ಮಾವ ಸತ್ತಿರ್ಬೇಕು. ಅಕ್ಕ ತಂಗಿಯಾರು ಭಾಳ ಮಂದಿ ಇರಬಾರ್ದು. ಮಲ್ಲಪ್ಪನ ಭಾಳ ಮಂದಿ ಅಣ್ಣತಂಬರು ಬೀಗರು ಬರ್ತಿರ್ಬಾರ್ದು, ತೊಂದರೆ ಆಕೈತೆ ಅಂತೇನು ಬೇಕಾರಿ ಕೊಡೋದೈತೇನ್ರಿ? ಹೆಣ್ಣು ಯಾಕೆ 4 ಜನ ಹಿರಿಯರ ಮಧ್ಯದೊಳಗೆ ಹೆಣ್ಣು ಗಂಡ ಗಟ್ಟಿ ಮಾಡಿ ಮದುವೆ ಮಾಡ್ತಾರೆ ಹಿಂದಿಂದ ಬಂದೈತೆ ಅಂದ್ರೆ, ನಾಳೆ ಏನಾರೇ ಗಂಡ ಹೆಂಡತಿ ಮಧ್ಯೆ ಸಣ್ಣ ಭಿನ್ನ ಅಭಿಪ್ರಾಯ ಬಂತು ಅಂತಂದ್ರೆ ಆ 4 ಜನ ಕೂಡಿ ಬಗೆಹರಿಸ್ತಾರಂತ ಹಂಗೆ ಮಾಡ್ಯಾರ. ಅದನ್ನ ನಾವೇನು ಮಾಡಕತ್ತೀವಿ? ಎಲ್ಲಿ ಹೊಂಟದ ಸಂಸ್ಕಾರ ಅನ್ನೋದು? ಭಾಳ ದಾಟಿ ಹೊಂಟದ. ಯಾಕೆ ಹಿಂದಿನವ್ರ ಹೆಸರು ಇವತ್ತು ನೆನಪು ಮಾಡ್ಕೊಳಕತ್ತೀವಿ? ಯಾಕೆ ಮರ್ತಿಲ್ಲ ಅಂತಂದ್ರೆ, 12ನೇ ಶತಮಾನದೊಳಗೆ 800 ವರ್ಷಗಳ ಹಿಂದೆ ಆಗಿ ಹೋಗ್ಯಾನ ಬಸವಣ್ಣ ಅಂಥೇಳಿ. ಇವತ್ತು ಸಣ್ಣ ಹುಡುಗರು ಮುಂದೆ ಫೋಟೋ ತೋರಿಸಿದ್ರೆ ಅಂದ್ರೆ ಯಾರಂತ ಕೇಳಿದ್ರೆ ಬಸವಣ್ಣವ್ರು ಅಂತ ಹೇಳ್ತದ ಹುಡುಗ. ಯಾಕೆ ಬಸವಣ್ಣ ಅಂತೀವಿ?
12ನೇ ಶತಮಾನದೊಳಗೆ ಕಲ್ಯಾಣದೊಳಗೆ ಕೆಳವರ್ಗದ ವ್ಯಕ್ತಿಯನ್ನ ಹೊಡೆದ ರಕ್ತ ಸಿಕ್ತ ಮಾಡಿ ಕೆಳಗೆ ಹೋಗದಿದ್ರು. ದಾರಿ ಮಧ್ಯದೊಳಗೆ ಅರೇ ಪ್ರಜ್ಞಾವಸ್ಥೆಯೊಳಗಿದ್ದ. ಯಾರೋ ಒಬ್ಬ ವ್ಯಕ್ತಿ ಬಂದು ಮುಟ್ತಾನ, ಮುಟ್ಟಿದ ವ್ಯಕ್ತಿ ಯಾರಂತೇಳಿ ಬಿದ್ದಂಥವ್ನು ಗೊತ್ತಿರೋದಿಲ್ಲ. ಆದ್ರೆ ಬಿದ್ದಂಥವ್ನು ಬಾಯಾಗ ಬರ್ತಿರ್ತದ ಬಸವ ಬಸವ ಬಸವಣ್ಣ ಅಂಥೇಳಿ. ಅವಾಗ ಮುಟ್ಟಿದ ವ್ಯಕ್ತಿ ಕೇಳ್ತಾನ, ನಾನಾ ಮುಟ್ಟಿನಿ, ನಾನಾ ಬಸವಣ್ಣ ಅಂತ ನಿನಗೆ ಹೆಂಗೆ ಗೊತ್ತಾಯ್ತು ಅಂತಂದಾಗ ಬಿದ್ದಂಥ ವ್ಯಕ್ತಿ ಹೇಳ್ತಾನ, ಯಪ್ಪ ಕಲ್ಯಾಣದೊಳಗೆ ಬಿದ್ದಂಥವ್ರನ್ನ ಎತ್ತುವಂಥವು ಬಸವಣ್ಣ ಬಿಟ್ಟು ಮತ್ತಾರು ಬರ್ಲಿಕ್ಕೆ ಸಾಧ್ಯದ, ಅದಕ್ಕೆ ಬಸವಣ್ಣ ಅಂದೀನಿ ಅಂತ ಹೇಳಿ. ಆ ವಿಷಯ